ಅವರೇ 5 ಜನ ಮಕ್ಕಳು ಮೇಲೋಗಿದ್ರು. ಮೇಲೋಗಿ ಏನೇನು ಆಟ ಆಡ್ತಾ ಇದ್ರು, ಬಾಯ್ಲರ್ ಉರಿತಾ ಇತ್ತು. ನಾವೇನು ಅವ್ರನ್ನ ಕಳಿಸಿಲ್ಲ, ಅವರೇಟ್ಗೆ ಅವರೇ ಹೋಗಿದ್ದಾರೆ. ಅವ್ರು ಹೋಗಿ ಏನೇನು ಆಟ ಆಡಿದ್ದಾರೆ. ಅದು ಒಂದು ಸ್ವಲ್ಪ ಬಾಯ್ಲರ್ ವೀಕ್ ಇತ್ತು. ಅದಕ್ಕೆ ನಾವು ಹೇಳ್ತಿದ್ವಿ ಅವರಿಗೆ, ಮೇಲೆ ಯಾರು ಹೋಗಬೇಡ್ರಿ ಅಂತ. ಬೀಗ ಹಾಕ್ತಿದ್ದೆ. ಇನ್ನೇನು ಒಂದು 5 ನಿಮಿಷದಾಗ ನಾನು ಮೇಲೆ ಹೋಗೋಕ್ಕಿದ್ದೆ. ಅಷ್ಟರಾಗೆ ಅವ್ರು ನಮಗಿಂತ ಮುಂಚೆ ಹೋಗಿ ಅದು ಈ 4 ಜನ ಓಡಿ ಬಂದುಬಿಟ್ಟಾರೆ ಅವ್ನು ಬಿಟ್ಟು. ಅದು ಹಂಗೆ ಬಿದ್ದತ್ತಲ್ಲ, ಅದು ಪೈಪು ಅವನಿಗೆ ತಗ್ಲಿತ್ತಂತೆ. ಅವನು ಹಾರ್ಕೊಂಡು ಪಕ್ಕಕ್ಕೆ ಕೂತ್ಕೊಂಡಿದ್ದ. ಅದಕ್ಕೆ ಏನಾತ ಅಂದೆ, ಇಲ್ಲ ಬಾಯ್ಲರ್ ಬಿದ್ದತಿ, ನಾನು ಪೇಪರ್ ಇಡಕ್ಕೆ ಹೋಗಿದ್ದೆ ಅಂದ. ಅದಕ್ಕೆ ಕೆಳಗೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಆವಾಗ ಚೆನ್ನಾಗಿದ್ದ. ಮತ್ತು ರಾತ್ರಿ ಇಂಜೆಕ್ಷನ್ ಮಾಡಿಸಿದೆ, ಆವಾಗೂ ಚೆನ್ನಾಗಿದ್ದ. ರಾತ್ರಿ ಊಟ ಮಾಡ್ದ. ಬೆಳಗ್ಗೆ ಎದ್ದು ಗಂಜಿ ಅರ್ಧ ಲೋಟ ಗಂಜಿ ಕುಡ್ದ. ಬೆಳಗ್ಗೆ ತಿಂಡಿ ತಿಂದು ಇಲ್ಲಿಗೆ ಕರ್ಕೊಂಬಂದೆ. ಆಸ್ಪತ್ರೆಗೆ ಕರ್ಕೊಂಡೋಗಿ ಊರಿಗೆ ಕಳ್ಸೋಣ, ಇವತ್ತು ಎಕ್ಸಾಮ್ ಐತೆ ಅಂತ. ಆದರೆ ಇಲ್ಲಿ ಬಂದಮೇಲೆ ಇದು ಕಾರ್ಡ್ ಮಾಡ್ಸೋಕೆ ಹೋಗಿದ್ರು ನಮ್ಮ ಸರ್. ಆವಾಗ ಅಲ್ಲಿ ಬಂದು ಕುಂದಿರ್ಸ್ಕೊಂಡಿದ್ದು. ನಾನೇ ಹಿಂಗೆ ಮನಗಿಸ್ಕೊಂಡಾಗ ಅವನಿಗೆ ಹಾರ್ಟು ಜೋರಾಗಿ ಹೊಡಿತು. ಕೈ ಕಾಲು ತಣ್ಣಗಾದವು. ಯಾಕೆ ಹಿಂಗೆ ತಣ್ಣಗಾದವು ಅಂತ ಮಾತಾಡಿಸಿದೆ. ಹಂಗೆ ಕುಸಿಯೇ ಬಿದ್ದುಬಿಟ್ಟ ಕೆಳಕ್ಕೆ. ಅಂದರೆ ಹಂಗೆ ಜರಿಕೊಂಡ. ನಾನು ಹಂಗೆ ಹಿಡ್ಕೊಂಡೆ. ಆಮೇಲೆ ಹಂಗೆ ವಾರ್ಡಿಗೆ ಕರ್ಕೊಂಬಂದ್ವಿ. ಇಷ್ಟು ನಡೆದಿದ್ದು. ಅಲ್ಲಿ ಕಚ್ಚಿದ. ನಾನು ಯಾವಾಗ್ಲೂ ಎಲ್ಲ ಮಕ್ಳಿಗೂ ಬೇಗ ನಾನೇ ತೋರಿಸಿ ಇದು ಮಾಡ್ತಿದ್ದೆ. ಸಡನ್ನಾಗಿ ಯಾವುದಕ್ಕೂ ಯಾವಾಗೂ ಹೇಳಿದ್ದಿಲ್ಲ. ಏನೇ ಅಂದರೆ ಇಲ್ಲಿ ನೋಯ್ದತೆ ಅಂತ ಹೇಳ್ತಾ ಇದ್ದೆ. ಚಪ್ಪೆ ನೋಯ್ತೈತೆ ಅಂತ. ಅದಕ್ಕೆ ಇಂಜೆಕ್ಷನ್ ಮಾಡಿಸಿ ಗುಳಿಗೆ ಕೊಟ್ಟು. ಅವರು ಡಾಕ್ಟ್ರೇ ಅಲ್ಲಿ ಅವ್ರಿಗೆರೆಯಲ್ಲಿ ಡಾಕ್ಟ್ರು. ನಿನ್ನೆ ರಜಾ ಐತೆ ಅಂದಿದ್ರೆ ಅವರೇ ಬಂದು ಇಂಜೆಕ್ಷನ್ ಮಾಡಿದ್ರು. ಹಾಸ್ಟ್ಲಿಗೆ ಬಂದು ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟಿದ್ರು. ಬೆಳಗ್ಗೆ ಎದ್ದು ಅಲ್ಲಮ್ಮ, ಈಗ ನಾವೇನು ಕೇಳ್ತಿದೀವಿ ಅಂದ್ರೆ, ದಾವಣಗೆರೆಯಲ್ಲಿ ಇಷ್ಟೆಲ್ಲ ಹಾಸ್ಪಿಟ್ಲ್ಗಳಿದೆ. ಮಗು ಹಂಗಾಗಿದೆ ಅಂದ ಮೇಲೆ ಜೊತೆಗಿದ್ದ ಮಕ್ಕಳೆಲ್ಲ ಹೇಳಿದ್ರು ಹಾಸ್ಪಿಟ್ಲಿಗೆ ನೋವು ಆಗ್ತಿದೆ, ಅಪ್ಪ ಅಮ್ಮ ಬೇಕು ಅಂತ ಕೇಳಿದ್ದಾರೆ. ನೀವು ಯಾಕೆ ಅವ್ರ ಮನೆಯವರಿಗೆ ಹೇಳಿಲ್ಲ? ಯಾಕೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿಲ್ಲ? ಹಾಸ್ಪಿಟ್ಲಿಗೆ ಯಾಕೆ ಕರ್ಕೊಂಬಂದಿಲ್ಲ? ಅಲ್ಲ ನಾನೇ ಇದ್ದಿದ್ರು. ಅವ್ರಿಗೂ ಹೇಳಿದ್ದೆ ಬಿದ್ದತೆ ಅಂತಂದು. ಆಸ್ಪತ್ರೆಗೆ ಎಷ್ಟು ಮಕ್ಕಳು ಹೋಗ್ತಾ ಇದ್ದಾರೆ? ಅಲ್ಲಿ 97 ಇದ್ದಾರೆ. 97. ಏನದು ಹಾಸ್ಟೆಲ್? ಪರಿಶಿಷ್ಟ ಪಂಗಡ ಹಾಸ್ಟೆಲ್ ಏನದು? ಗೌರ್ಮೆಂಟ್ ಎಂಪ್ಲಾಯಿನಾ ಅಥವಾ ಏನು ನೀವು? ಅಲ್ಲಿ ಕೆಲಸ ಮಾಡ್ತಾನೆ. ಕೆಲಸ ಮಾಡ್ತೀವಿ. ಇನ್ಚಾರ್ಜ್ ಯಾರಿದ್ದಾರೆ? ನಿಮ್ದು ಇನ್ಚಾರ್ಜ್ ಯಾರು? ವಾರ್ಡನ್ನ ಯಾರಿದ್ದಾರೆ? ಅವರು ನಿನ್ನೆ ರಜಾ ಹೋಗಿದ್ರು. ಅವ್ರಿಗೆ ಹೇಳ್ಬೇಕು ತಾನೆ. ಅವ್ರಿಗೆ ಕರ್ತವ್ಯ ಏನಿದೆ? ಬಾಯ್ಲರ್ ಬಿದ್ದಿದೆ, ಏನಾಗಿದೆ ಅನ್ನೋದನ್ನ, ಮಗು ಸುಸ್ತಾಗಿದೆ, 24 hours ಹೇಳಿದ್ದಾರೆ. 24 hours ಹೇಳಿದಲ್ಲಮ್ಮ. ನೀವೇನು ಜಡ್ಜ್ ಮಾಡಿದ್ರಿ? ಇಂಜೆಕ್ಷನ್ ಯಾರು ಮಾಡಿದ್ರು? ಯಾವ ಡಾಕ್ಟರ್ ಮಾಡಿದ್ರು? ಡಾಕ್ಟರ್ ಮಾಡಿದ್ರೆ ಹೌದು, ಡಾಕ್ಟ್ರೇ. ಅವ್ರಿಗೆ ಡಾಕ್ಟ್ರು. ಡಾಕ್ಟರ್ ಎಷ್ಟು ಹೇಳಿ? ಮೇಘ ಅಂತ. ಏನಾಗಬೇಕು ಮಗಳು. ಏನು ಓದಿದೆ? MBBS ಓದಿದ್ರು ಅವರು? ಮೆಡಿಕಲ್ ಮತ್ತೆ ಅವ್ರಿಗೆ ಗೊತ್ತಾಗ್ಲಿಲ್ವ ಅದು? ನೋಡಿದ್ರು, ಅವ್ರು ನೋಡೇ ಮಾಡಿದ್ರು. ಅಲ್ರಿ, ಮತ್ತಷ್ಟು ಮೇಜರ್ ಕೇಸ್ ಬಗ್ಗೆ ಗೊತ್ತಾಗಲಿಲ್ಲ ಅವ್ರಿಗೆ. ನೀವು ಅದನ್ನ ಅದೇ ಮಕ್ಕಳನ್ನ ಇಟ್ಕೊಂಡಿದ್ದೀರಾ, ಇದನ್ನ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿ ಅಥವಾ ಫಸ್ಟ್ ಏಡ್ ಮಾಡ್ತೀವಿ ಅಥವಾ ಎಲ್ಲ ಇಲ್ವಾ? ಪ್ರಿಕಾಷನ್ ತೊಗೋಬೇಕಾಯ್ತಲ್ಲ. ಈ ಪೇರೆಂಟ್ಸ್ಗೆ ಏನು ಉತ್ತರ ಕೊಡ್ತೀವಿ ನಾವೆಲ್ಲ? ಅಲ್ಲ, ನಿನ್ನೆ ಆಗಿರೋದು 10 ಗಂಟೆಗೆ. ನೀವು ಅವ್ರಿಗೆ ಇಂಟಿಮೇಷನ್ ಮಾಡಿಲ್ಲ? ಪೇರೆಂಟ್ಸ್ ಯಾಕೆ ಮಾಡಿಲ್ಲ? ನಾವೇ ತೋರಿಸ್ತಾ ಇದ್ವಲ್ಲ, ಅದಕ್ಕೆ ಮಾಡಲಿಲ್ಲ. ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲಲ್ಲ ನೀವು? ಪಾಪನು ನಿನ್ನೆ ಮಗು ನಿನ್ನೆ ಚೆನ್ನಾಗಿತ್ತಲ್ಲ? ಚೆನ್ನಾಗಿದ್ದಾರೆ. ನಿನ್ನೆ ಚೆನ್ನಾಗಿದ್ದಾರೆ. ಊಟ ಮಾಡಿದ್ನ? ಹ್ಞೂ, ಮಾಡಿದ. ಏನು ಊಟಕ್ಕೆ ಹೆಂಗೆ ಕೊಟ್ಟಿದ್ರು? ಪಾಪಗೆ ಊಟಕ್ಕೆ ಹೆಂಗೆ ಕೊಟ್ಟಿದ್ರಿ? ಅನ್ನ ಸಾರು ಕೊಟ್ಟಿದ್ವಿ. ಗಂಜಿನೂ ಕೊಟ್ಟಿದ್ವಿ. ನೀವು ವಾರ್ಡನ್ ಅಲ್ಲ ಹಂಗಾರ? ಯಾರಮ್ಮ ನೀವು? ಅಲ್ಲಿ ಕೆಲಸ ಏನಮ್ಮ ನಿಮ್ದು? ಅಲ್ರಿ, ನಾವೇ ನೋಡ್ಕೊಳ್ಳೋದು. ವಾರ್ಡನ್ ಕೆಲಸನೇ. ಕೆಲಸನಾ? ಗೌರ್ಮೆಂಟ್ ಅಲ್ಲ. ನಿಮ್ಮ ಕೆಲಸ ವಾರ್ಡನ್ ಕೆಲಸ ನಿಮ್ಮದು? ವಾರ್ಡನ್
ಹೆಸರು ನಿಮ್ಮ ಹೆಸರು ನಮ್ಮ ಮಹಾದೇವಮ್ಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.